ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರಾಂಡಾ ರೇಸ್. ಇವತ್ತು ನಾನು ನಿಮಗೆ ಹೇಳ್ತೀನಿ ಇಡಿಯಮ್ಸ್. ನನ್ನ ಹೆಸರು ಮಂಜುಳಾ ಮತ್ತು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಇಡಿಯಮ್ಸ್ ಅಂದರೆ ಗಾದೆಗಳು. ಎಲ್ಲ ಭಾಷೆಯಲ್ಲಿ ಇಡಿಯಮ್ಸ್ ಇರುತ್ತೆ. ಸೊ ವಿ ಡು ನಾಟ್ ಟೇಕ್ ದ ಲಿಟ್ರಲ್ ಮೀನಿಂಗ್, ಅಂದರೆ ಅದು ವರ್ಡ್ಸಲ್ಲಿ ಏನು ಹೇಳುತ್ತೆ ಅದು ನಾವು ತಗೊಳ್ಳಲ್ಲ, ಅದ್ರ ಒಳ ಅರ್ಥವನ್ನು ನಾವು ತಿಳ್ಕೊತೀವಿ. ಮತ್ತು ಹಂಗೆ ನಾವು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವಾಕ್ಯಗಳಲ್ಲಿ ಮತ್ತು ಸಂದರ್ಭಗಳಲ್ಲಿ ನಾವು ಅದು ಬಳಸ್ತೀವಿ. ಸೊ ಇಡಿಯಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಶ್ಯೂರ್ಲಿ ಕಮ್ ಇನ್ ಯೋರ್ SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಆಲ್ರೈಟ್. ಮತ್ತು ಇವತ್ತು ನಾನು ನಿಮಗೆ ಒಂದು ಸರಳವಾಗಿ ಇಡಿಯಮ್ಸ್ನ ಕಲಿಯೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಸಿಮಿಲರ್ ಇಡಿಯಮ್ಸ್. ಸಿಮಿಲರ್ ಇಡಿಯಮ್ಸ್ ಅಂದರೆ ಅರ್ಥ ಒಂದೇ ಆದರೆ ಇಡಿಯಮ್ಸ್ ಬೇರೆ. ಫಾರ್ ಎಕ್ಸಾಂಪಲ್, ಸ್ಪಿಲ್ ದ ಬೀನ್ಸ್ ಆ್ಯಂಡ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಲ್ವಾ? ಈ ಎರಡು ಇಡಿಯಮ್ಸ್ ಮೀನಿಂಗ್ ಒಂದೇ. ಏನು ಗೊತ್ತಾ ಅದ್ರ ಮೀನಿಂಗ್ ಬಂದುಬಿಟ್ಟು ಗುಟ್ಟುವನ್ನು ಎಲ್ಲರಿಗೂ ಹೇಳಿಬಿಡೋದು. ಸೊ ಫಾರ್ ಎಕ್ಸಾಂಪಲ್, ಹೈಸ್ಕೂಲಲ್ಲಿ ಇರುವಾಗ ಎಲ್ಲ ಫ್ರೆಂಡ್ಸ್ ನನ್ನ ಗುಟ್ಟೇನಾದರೂ ಹೇಳಿದರೆ 2 ದಿನದಲ್ಲಿ ಎಲ್ಲರಿಗೂ ನಾನು ಹೇಳಿಬಿಡ್ತಿದ್ದೆ. ಸೊ ಇವತ್ತು ಕೂಡ ಅದೇ ಫ್ರೆಂಡ್ಸ್, ಇವತ್ತು ನಾನು ಯಾವುದು ಗುಟ್ಟನ್ನು ಹೇಳಬೇಡಿ, ಯಾಕೆಂದರೆ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಸ್ಪಿಲ್ ದ ಬೀನ್ಸ್ ಆರ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಅದಾದಮೇಲೆ ಲೆಟ್ ಅಸ್ ಲುಕ್ ಅಟ್ ಅನದರ್ ಸಿಮಿಲರ್ ಸೆಟ್ ಆಫ್ ಇಡಿಯಮ್ಸ್. ಓಕೆ, ಸೊ ಈಗ ನಾವು ಇದು ತಿಳ್ಕೊಳ್ಳೋಣ. ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂದರೆ ಎಲ್ಲ ಪ್ರಯತ್ನವನ್ನು ಮಾಡೋದು. ಬೈ ಹುಕ್ ಆರ್ ಕ್ರುಕ್, ಒಳ್ಳೆ ರೀತಿಯಲ್ಲಿ ಇಲ್ಲ ಕೆಟ್ಟ ರೀತಿಯಲ್ಲಿ ನಾವು ಏನಾದರೂ ಪಡೆಯೋದು. ಕಮ್ ಹೆಲ್ ಆರ್ ಹೈ ವಾಟರ್, ನರ್ಕ ಆಗಲಿ ಭಾಳಷ್ಟು ನೀರು ಪ್ರವಾಹ ಆಗಲಿ ಈ ಕೆಲಸವನ್ನು ಮಾಡ್ತೀನಿ, ಏನಾದರೂ ನಾನು ಸಾಧಿಸ್ತೀವಿ. ಫಾರ್ ಎಕ್ಸಾಂಪಲ್, ವಿ ವಿಲ್ ಲುಕ್ ಎಟ್ 3 ಡಿಫ್ರೆಂಟ್ ಎಕ್ಸಾಂಪಲ್ಸ್. ಲೈಕ್ ಐ ವಿಲ್ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಟು ಗೆಟ್ ಮೈ ಗೋಲ್ಸ್ ಇನ್ ಲೈಫ್. ಬೈ ಹುಕ್ ಆರ್ ಕ್ರುಕ್ ಐ ವಿಲ್ ಪಾಸ್ ದಿಸ್ ಎಕ್ಸಾಮ್. Come hell or high water, I will get a government job. ಸೊ ಇದು ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಏನಾದರೂ ಮಾಡಿ ಒಂದು ಕೆಲಸ ಸಾಧಿಸೋದು. ಏನಾದ್ರಲ್ಲಿ ಮುಂದೆ ಸಾಗು ನೀ, ಸುದೀಪ್ ಅವ್ರು ಹಾಡಿದೆ ಅಲ್ವಾ, ಅದೇ ಥರ. ಸೊ ಇವೆಲ್ಲ ನಾವು ಯಾವಾಗ ಬಳಸ್ತೀವಿ? ಏನಾದರೂ ಸಾಧನೆ ಮಾಡಬೇಕಾದ್ರೆ ನಾವು ಇದೆಲ್ಲ ಇಡಿಯಮ್ಸ್ನ ಬಳಸ್ಬೋದು. ನೆಕ್ಸ್ಟು ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಅ ಲೆಗ್ ಇದೆ, ಮತ್ತು ಅ ಡೈಮ್ ಅ ಡಜನ್. ಇವೆರಡು ಏನು ಗೊತ್ತಾ? ಆಪೋಸಿಟ್ ಮೀನಿಂಗ್ ಇರೋ ಇಡಿಯಮ್ಸ್. ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಅ ಲೆಗ್ ಅಲ್ವಾ? ಸೊ ಹಾಗಂದ್ರೆ ಏನು? ಬೇಸಿಕಲಿ ವಿ ಕ್ಯಾನ್ ನಾನು ಎಕ್ಸಾಂಪಲ್ ಹೇಳಿದರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ತಿಳ್ಕೊತೀರಾ. ದಿಸ್ ಮೊಬೈಲ್ ಫೋನ್ ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಅ ಲೆಗ್ ಅಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಅದು. ಆಮೇಲೆ ಡೈಮ್ ಅ ಡಜನ್ ಅಂದರೆ ತುಂಬ ಚೀಪ್ ಅದು, ಅಂದರೆ ಕಾಸ್ಟಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗೋದು ಅಂತ ವಸ್ತು. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಸಮ್ಮರ್ ವಿ ಕ್ಯಾನ್ ಗೆಟ್ ಮ್ಯಾಂಗೋಸ್ ಅ ಡೈಮ್ ಅ ಡಜನ್. ಓಕೆ, ಸೊ ಆರ್ ಮ್ಯಾಂಗೋಸ್ ಕಾಸ್ಟ್ ಅ ಡೈಮ್ ಅ ಡಜನ್ ಇನ್ ಸಮ್ಮರ್. ಅರ್ಥ ಆಯ್ತಾ ಫ್ರೆಂಡ್ಸ್? ಅಂದರೆ ತುಂಬ ಈಸಿಲಿ, ತುಂಬ ಕಡಿಮೆ ಬೆಲೆಯಲ್ಲಿ ನಮಗದು ಸಿಗುತ್ತೆ. ಈಗ ನೆಕ್ಸ್ಟು ಏನು ನೋಡೋಣ ಅಂದರೆ, ನಾವು ನೆಕ್ಸ್ಟ್ ಸೆಟ್ ಆಫ್ ಇಡಿಯಮ್ಸ್ ಅಂದರೆ ಡಿಫಿಕಲ್ಟ್ ಇಡಿಯಮ್ಸ್. ಇದೇನಾಗುತ್ತೆ, ಇದು ಸ್ವಲ್ಪ ನೀವು ಅರ್ಥವನ್ನು ತಿಳ್ಕೊಂಡು ಇಡಿಯಮ್ನ ಬಳಸಬೇಕು ಕೇರ್ಫುಲಿ. ಅದು ಯಾಕೆಂದರೆ ಅದು ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಏನು ಹೇಳ್ತಾ ಇದೆ ಇಡಿಯಮ್ ಅಂತ. ಫಾರ್ ಎಕ್ಸಾಂಪಲ್, ರೇನ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ರೇನು ಅಂದರೆ ಮಳೆ, ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ಬೆಕ್ಕು ನಾಯಿ. ಬೆಕ್ಕು ನಾಯಿಗೆ ಮಳೆ ಜೊತೆ ಏನು ಸಂಬಂಧ? ಸೊ ಅರ್ಥ ಮಾಡ್ಕೊಳ್ಳಿ. ಇಡಿಯಮ್ಸ್ ಎಲ್ಲ ಎಲ್ಲಿ ಹುಟ್ಟಿದ್ದು? ಇಡಿಯಮ್ಸ್ ಎಲ್ಲ ಹುಟ್ಟಿದ್ದು ಯೂಶ್ವಲಿ ಇಂಗ್ಲೆಂಡಲ್ಲಿ. ಈಗ ಇಂಗ್ಲೆಂಡ್ದು ವೆದರ್ ಹೆಂಗಿರುತ್ತೆ, ಕ್ಲೈಮೇಟ್ ಹೆಂಗಿರುತ್ತೆ ಅಂದರೆ ತುಂಬ ಮಳೆ ಬರುತ್ತೆ, ಇಲ್ಲ ಅಂದರೆ ತುಂಬ ಸ್ನೋ ಆಗುತ್ತೆ. ಅದಕ್ಕಾಗಿ ಮನೆಗಳು ಈ ಥರ ಇರುತ್ತೆ, ಮನೆ ರೂಫ್ ಎಲ್ಲ ಈ ಥರ ಇರುತ್ತೆ.
ಸೊ ಮಳೆ ಬಂದಾಗೆಲ್ಲ ನೀರೆಲ್ಲ ಸರಳವಾಗಿ ಕೆಳಗೆ ಹೋಗಿಬಿಡುತ್ತೆ. ಈಗ ಮನೆಗಳಲ್ಲಿ ಮುಂಚೆ ಅಲ್ಲಿ ಹಳ್ಳಿ ಮನೆಗಳಲ್ಲಿ ಒಂದು ಒಲೆ ಇರ್ತಾಯಿತ್ತು. ಆ ಒಲೆ ಮೇಲೆ ಏನಿರ್ತಿತ್ತು, ಚಿಮ್ನಿ ಇರ್ತಿತ್ತಲ್ಲ. ಸೊ ಆ ಒಲೆದು ಎಲ್ಲ ಹೊಗೆ ಹೋಗಿ ಆ ಚಿಮ್ನಿಯಿಂದ ಹೋಗಿ ಏನಾಗ್ತಿತ್ತು, ಆ ಮನೆ ಮೇಲೆಲ್ಲ ತುಂಬ ಬೆಚ್ಚಗೆ ಇರ್ತಿತ್ತು. ಹಾಗಾಗಿ ಬೆಕ್ಕು ನಾಯಿ ಎಲ್ಲ ಏನು ಮಾಡ್ತಿದ್ವು ಅಂದರೆ ಅಲ್ಲಿ ಹೋಗಿ ಆ ಟೆರೆಸ್ ಮೇಲೆ ಹೋಗಿ ಅದ್ರ ಮೇಲೆ ಮಕ್ಕೊತಿದ್ವು. ಈಗ ಜೋರಾಗಿ ಮಳೆ ಬಂದರೆ ಏನಾಗ್ತಿತ್ತು, ಆ ಬೆಕ್ಕು ನಾಯಿ ಎಲ್ಲ ಬೀಳ್ತಿದ್ವು ಅಲ್ವಾ. ಅದಕ್ಕೆ ಇಟ್ ಇಸ್ ರೇನಿಂಗ್ ಸೋ ಹೆವಿಲಿ ದಟ್ ಆಲ್ ದ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಆರ್ ಫಾಲಿಂಗ್. ಅದಕ್ಕೆ ನಾವು ಹೇಳ್ತೀವಿ ಇಟ್ ಈಸ್ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಆಮೇಲೆ ಕಿಕ್ ದ ಬಕೆಟನ್ನು ಕಿಕ್ ಮಾಡೋದು ಅಂದರೆ ಏನು ಅಂದರೆ ಸಮ್ವನ್ ಇಸ್ ಡೆಡ್ ಅಂತ. ಸೊ ಇದು ವರ್ಡ್ಸೇ ಬೇರೆ, ಅದರ ಅರ್ಥ ಟೋಟಲಿ ಡಿಫ್ರೆಂಟ್ ಅಲ್ವಾ. ಆಮೇಲೆ ಬ್ರೇಕ್ ಅ ಲೆಗ್. ಈಗ ನೀವು ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಆವಾಗ ನಾನು ನಿಮಗೆ ಹಾಯ್ ಗಾಯ್ಸ್ ಗೋ ಬ್ರೇಕ್ ಅ ಲೆಗ್ ಅಂತ ಅಂತೀನಿ. ಆವಾಗ ನೀವು ಏನಂತೀರಾ, ಅಯ್ಯೋ ಮೇಡಮ್ ನಮಗೆ ಫ್ರ್ಯಾಕ್ಚರ್ ಆಗಬೇಕಂತ ಹೇಳ್ತಾ ಇದ್ದಾರೆ, ಫ್ರ್ಯಾಕ್ಚರ್ ಆಗಬೇಕಂತ ಹೇಳ್ತಾರೆ, ಯಪ್ಪ ಎಂಥ ಮೇಡಮ್ ಇವರು ಅಂತ ಅನ್ಕೋತೀರಾ. ಫ್ರೆಂಡ್ಸ್, ಆ ಥರ ಅಲ್ಲ ಇದರರ್ಥ. ಬ್ರೇಕ್ ಅ ಲೆಗ್ ಅಂದರೆ ವಿಶಿಂಗ್ ಸಮ್ ಒನ್ ಗುಡ್. ಓಕೆ, ಸೊ ಬೆಸ್ಟ್ ಆಫ್ ಲಕ್ ನಾವು ಹೆಂಗೆ ಹೇಳ್ತೀವಿ ಹಾಗೆ ಗೋ ಬ್ರೇಕ್ ಅ ಲೆಗ್ ಅಂತ ಇಂಗ್ಲೀಷಲ್ಲಿ ಹೇಳಬಹುದು ಕೂಡ ಹೇಳ್ಬೋದು. ಸೊ ಅರ್ಥ ಆಯ್ತಲ್ವ ಫ್ರೆಂಡ್ಸ್. ದಯವಿಟ್ಟು ಇಡಿಯಮ್ಸ್ನ ಒಳ ಅರ್ಥವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಬ್ಯಾಂಕಿಂಗಲ್ಲಿ ಎಲ್ಲಿ ಬರ್ಬೋದು, ಇದು ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಬರ್ಬೋದು. ಆಮೇಲೆ SSC ಅಲ್ಲಂತೂ ಇದು ಸೆಪ್ರೇಟ್ ಮೇನ್ ಆಗಿ ಬರುತ್ತೆ. ಅಟ್ಲೀಸ್ಟ್ 2 questions ಇನ್ Tier 1 ಆ್ಯಂಡ್ ಮೇ ಬಿ more questions ಇನ್ Tier 2 you will see in SSC exams, and almost every government exam wherever there is English paper you will see idioms. So hope this has helped you, and please watch the part 2 also of the idioms video. Okay, thank you friends, and please continue watching our videos. ತಿಂಗಳಿಗೆ 1 ಲಕ್ಷ ಹೆಚ್ಚು ಸಂಬಳ, ಶನಿವಾರ ಮತ್ತು ಭಾನುವಾರ ಕೂಡ ರಜೆ, 3 ತಿಂಗಳ ಅಭ್ಯಾಸ ಸಾಕು, ಪವರ್ಫುಲ್ ಜಾಬ್ ಲೈಕ್ ಕಸ್ಟಮ್, ಇನ್ಕಮ್ ಟ್ಯಾಕ್ಸ್, CBI ಜಾಬ್ಸ್, ಇದೆಲ್ಲ ಒಂದೇ ಎಕ್ಸಾಮ್ ಅಲ್ಲಿ, ದಟ್ ಈಸ್ SSC CGL ನೋಟಿಫಿಕೇಶನ್ ರಿಲೀಸ್ ಆಗಿದೆ. 7500 ಪ್ಲಸ್ ವೇಕೆನ್ಸಿ ರಿಲೀಸ್ ಮಾಡಿದ್ದಾರೆ. ಸೊ ಈಗ ನಮ್ಮ ವರಾಂಡ ರೇಸ್ ಬ್ರಾಂಚಲ್ಲಿ SSC CGL ಕ್ಲಾಸಸ್ ನಡೀತಾ ಇದೆ, ಅಡ್ಮಿಷನ್ಸ್ ಕೂಡ ನಡೀತಾ ಇದೆ. ಸೊ ನಿಮಗೆ ಅಡ್ಮಿಷನ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.